ಕಮಿಷನರ್ ಮಾತನಾಡಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಗುಂಡಿ ಮುಚ್ಚೋ ಕೆಲಸ ಅಲ್ಲಿ ಆಗ್ತಾ ಇದೆ. ಈಗಾಗಲೇ ಡಿಸಿಎಂ ಗುಂಡಿ ಮುಚ್ಚುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿದಿನ ಕೂಡ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರ ಹೇಳಿಕೆ. ಔಟರ್ ರಿಂಗ್ ರೋಡ್ನಲ್ಲಿ ಕೆಲ ಸಮಸ್ಯೆ ಇದೆ. ಮೆಟ್ರೋ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಗುಂಡಿ ಮುಚ್ಚೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಆ ಕಾಮಗಾರಿ ಮುಗಿಯೋ ತನಕ ತೊಂದರೆ ಆಗ್ತಾ ಅನ್ನೋದು ಆಯುಕ್ತರ ಸಮಜಾಯಿಷಿ. ಒಟ್ಟಾರೆ ಕೆಲಸ ಆಗ್ತಿದೆ ಅಂತಿದ್ದಾರೆ, ಕಣ್ಣಿಗೆ ಕಾಣಬೇಕಿದೆ ಅಷ್ಟೇ. ರೋಡ್ನಲ್ಲಿ 2-3 ಥರದ ಸಮಸ್ಯೆಗಳಿವೆ. ಒಂದು ಆನ್ಗೋಯಿಂಗ್ ಮೆಟ್ರೋ ವರ್ಕ್ಸ್ ಇದೆ. ಮೆಟ್ರೋ ವರ್ಕ್ಸ್ನಲ್ಲಿ ಇರ್ತಕ್ಕಂಥ ಮೋಸ್ಟ್ ಆಫ್ ದ ಲೊಕೇಶನ್ಸ್ನಲ್ಲಿ ಈಗಾಗಲೇ ಗುಂಡಿ ಮುಚ್ಚಲಿಕ್ಕೆ ಕಾರ್ಯಕ್ರಮ ಆಗಿದೆ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ, ನನ್ನ ಪ್ರಕಾರ ಮಳೆ ಬೀಳುವಾಗ ನಮಗೆ ಸಮಸ್ಯೆ ಬಂದೇ ಬರುತ್ತದೆ. ನಾವು ಪ್ರತಿ ಸಾರಿ ಮಳೆ ಬಿದ್ದ ತಕ್ಷಣ ನಾವು ರೋಡ್ ರೆಸ್ಟೋರೇಷನ್ ಕೆಲಸ ಮಾಡ್ತಾ ಇದ್ದೀವಿ. 2-3 ಕಡೆ ನಾವು ಆಲ್ರೆಡಿ ಮಾಡಿದ್ದೀವಿ. ಪ್ರತಿ ಸಾರಿ ಮಳೆ ಬಿದ್ದ ತಕ್ಷಣ ಈ ಲೋಡ್ನಲ್ಲಿ ಕೆಲವು ರೋಡ್ಸ್ನಲ್ಲಿ ಸ್ವಲ್ಪ ಸಮಸ್ಯೆ ಬಂದೇ ಬರ್ತದೆ. ಯಾಕಂದರೆ ಅವರು ಈ ಸರ್ವಿಸ್ ರೋಡ್ಸ್ನಲ್ಲಿ ಉಪಯೋಗ ಮಾಡಿಬಿಟ್ಟು ಸಾಕಷ್ಟು ಜನರು ಅದನ್ನೇ ಮೇನ್ ರೋಡ್ ಅಂತ ಉಪಯೋಗ ಮಾಡ್ತಾ ಇದ್ದು ಕಂಡು ಬರ್ತಾಯಿದೆ. ಸೊ ಈ ದಿಶೆಯಲ್ಲಿ 2 ಕೆಲಸ ಮಾಡ್ತಾಯಿದ್ದೀವಿ. ಒಂದು, ಈಗ ಮಳೆಗಾಲ ಮುಗಿದ ತಕ್ಷಣ ನಾವು ಇನ್ನೊಂದು ಸಾರಿ ಗುಂಡಿ ಮುಚ್ಚಲಿಕ್ಕೆ ಕಾರ್ಯಕ್ರಮ ಖಂಡಿತ ಮಾಡ್ತೀವಿ. ಅದರ ಜೊತೆಗೆ ORRC ಏರಿಯಾದಲ್ಲಿ ಬೇರೆ ಬೇರೆ ಏನು ಫೀಡರ್ ರೋಡ್ಸ್ ಇದೆ, ಅದಕ್ಕೆ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಬಿಟ್ಟು ಅದನ್ನು ಸರಿಪಡಿಸಲಿಕ್ಕೆ ಒಂದು 4-5 ಜಾಗ, ಒಂದು ಲಿಸ್ಟ್ ಅವರ ಜೊತೆಗೆ ಚರ್ಚೆ ಮಾಡಿದ ಜಾಗದಲ್ಲಿ ರೋಡ್ಸನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಭಾಳ ಕಟ್ಟುನಿಟ್ಟಾಗಿ ಡಿಸ್ಕಷನ್ ಮಾಡಿಬಿಟ್ಟು ಕಟ್ಟುನಿಟ್ಟಾದ ಆದೇಶ ಕೊಟ್ಟಿದ್ದಾರೆ. ಬೇಗನೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನು ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು. ನಾವು ಮತ್ತು ಅದರ ಬಗ್ಗೆ ನಾವು ಟ್ರಾಫಿಕ್ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ನಲ್ಲಿ ಇದೆ ಅಲ್ಲಿ ಗುಂಡು ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂಥ ಲಿಸ್ಟ್ನಲ್ಲಿ ಒಂದು 1500 ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ. ಅದು ಬೇಗನೆ ನಾವು